ಇದು ಬಾಲ್ ಡ್ಯಾನ್ಸ್, ಇದು ಭೂತ ಡ್ಯಾನ್ಸ್. ಎಲ್ಲಿ ಎಲ್ಲಿ ಇನ್ನೊಂದ್ಸತಿ ಬಾಲ್ ಡ್ಯಾನ್ಸ್ ಮಾಡು, ಮಜಾ ತಗೊಳ್ಳೋಣ. ನನ್ನ ಆಡ್ಕೊಂತ್ಯಾ? ನಿನ್ ಜೊತೆ ಆಟ ಆಡೋದಿಲ್ಲ, ಮಾತಾಡೋದಿಲ್ಲ. ಅಂಜಲಿ ನಿಂತ್ಕೋ, ನಿಂತ್ಕೋ ಅಂಜಲಿ. ನಾನು ಸುಮ್ಮನೆ ತಮಾಷೆ ಮಾಡಿದ್ದು, ಅದಕ್ಕೆ ಯಾಕೆ ಕೋಪಿಸ್ಕೊತೀಯ? ಈ ಅಂಜಲಿ ಬೇರೆ ಹೋದ್ಲು, ಏನ್ ಮಾಡೋದೀಗ? ಅಂಜಲಿ, ಅಂಜಲಿ! ಲುಟ್ಟಣ್ಣ, ನೀವು ಬಾಲ್ ಡ್ಯಾನ್ಸ್ ನೋಡಿ ಆಡ್ಕೊಂತಾನೆ. ನಾನು ಇಲ್ಲಿ ನನ್ನ ಜೊತೆ ಮಾತಾಡಲ್ಲ. ಸಿಂಧು, ನಾವು ಬಾಸ್ ಮನೇಲಿ ಸಾಕ್ಷಿ ಬಗ್ಗೆ ನಿಜ ಹೇಳ್ಬಾರ್ದಾಗಿತ್ತಲ್ವಾ? ಆದರೆ ಏನು ಮಾಡೋದು, ಎಷ್ಟೇ ತಡ್ಕೊಂಡ್ರು ಬಾಯಿಗೆ ನಿಜ ಬಂದೇ ಬಿಡ್ತು. ಅದು ನೀನ್ ನಿಜ ಹೇಳಿದ್ದಲ್ಲ, ನಾನ್ ನಿಜ ಹೇಳಿಸಿದ್ದು. ಆದರೆ ಒಂದು ಹೇಳ ಸಿಂಧು, ನಾವು ಎಲ್ಲ ಸತ್ಯನ ಮುಚ್ಚಿಟ್ಟು ನಮ್ಮ ಸಾಕ್ಷಿನ ಬಲಿಪಶು ಮಾಡ್ತಾ ಇದ್ದೀವಿ ಅನಿಸ್ತಾ ಇತ್ತು. ಆದರೆ ಅಲ್ಲಿ ಬಡ ಬಡ ಅಂತ ಎಲ್ಲ ನಿಜ ಹೇಳಿದ್ಮೇಲೆ ಮನ್ಸು ಒಂಥರ ಹಗುರ ಅನಿಸ್ತಾ ಇದೆಯಲ್ಲ. ನಿಜ ಹೇಳಿದ್ರೆ ಎಲ್ಲಾರ್ಗೂ ಖುಷಿ ಆಗತ್ತೆ ಅಂತ ಅಮ್ಮ ಮುಚ್ಚೆ ಹೇಳಿದ್ಲು. ಈಗ ಗೊತ್ತಾಯ್ತಾ ನಿಮ್ಗೆ? ಅದೇನೋ ನಿಜ ಅಕ್ಕ, ಆದರೆ ಭಾವನ್ ಕೆಲ್ಸಕ್ಕೆಲ್ಲರೂ ತೊಂದರೆ ಆಗುತ್ತೋ ಏನೋ. ಹೌದು ಸಿಂಧು, ಅಲ್ಲ ಅವ್ರ ಬಾಸ್ ಕೋಪ ಮಾಡಿಕೊಂಡು ನಮ್ಮನ್ನೆಲ್ಲ ಗೆಟ್ ಔಟ್ ಅಂತ ಓಡಿಸೇ ಬಿಟ್ರು. ಹೌದಲ್ವಾ? ಅದೆಲ್ಲ ನನ್ನ ಮ್ಯಾಜಿಕ್ ಇಂದನೇ ಆಗಿದ್ದು. ಏನ್ ಮಾಡೋದೀಗ? ನನಗಂತೂ ಒಂದೂ ಅರ್ಥ ಆಗಿಲ್ಲ. ಎಲ್ಲ ಕಣ್ಣಿಗೆ ಕಡ್ದಾಗ ನಡೆದೋಯ್ತು. ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ಕಣೆ. ತಿಂಡಿ ರೆಡಿನಾ? ಹಾಂ ರೆಡಿ ರೀ. ಬರ್ಸು ಬರ್ಸು ಬೇನೆ. ಯಾಕೋ ನರೀ, ಯಾಕೆ ಇಷ್ಟೊಂದು ಅರ್ಜೆಂಟು? ಎಲ್ಲಿಗೆ ಹೋಗ್ಬೇಕು? ಸುಡುಗಾಡಿಗೆ. ಏನು ಕೇಳ್ತೀಯಮ್ಮ ನೀನು? ಆಫೀಸ್ಗೆ ಹೋಗ್ಲೇಬೇಕಲ್ಲ. ಅಲ್ಲಿ ನಮ್ಮ ಬಾಸು ಬೇವಿನ ಸೊಪ್ಪು ಹಿಡ್ಕೊಂಡು ಕಾಯ್ತಾ ಇರ್ತಾನೆ ನಾನು ಭೂತ ಬಿಡ್ಸಕ್ಕೆ. ಓ, ಇದೊಂದು ಪ್ರಾರಬ್ಧ. ಬೆನ್ನಿಗೆ ಬಿಚ್ಚಿ ಈ ಥರ ಹೊಡ್ಕೊತಾನೆ ಇರುತ್ತೆ. ಬಾಸ್ ಫೋನ್ ಮಾಡಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಹೊರಟೆ, ಇನ್ನೇನು ಬಂದ್ಬಿಡ್ತೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಟ್ರಾಫಿಕ್ ಜಾಮ್ ಸರ್. ಅವಸರ ಏನಿಲ್ಲ ನರಹರಿ. ಇನ್ನು ಮೇಲೆ ಅದೇ ಟ್ರಾಫಿಕ್ ಜಾಮಲ್ಲಿ ಬ್ರೆಡ್ ಅಂಡ್ ಜಾಮನ್ನು ಸೇಲ್ಸ್ ಮಾಡ್ಕೊಂಡಿರು. ಸರ್ ಏನಂದ್ರಿ? ಇವತ್ತಿಂದ ನೀನು ನನ್ನ ಸರ್ ಅಂತ ಕರೆಯೋ ಯೋಗ್ಯತೆ ನಿನಗಿಲ್ಲ. From today onwards, I am not your boss and you are not my employee. Is that clear to you? ಅಂದರೆ ನಾನು ಡಿಸ್ಮಿಸ್ ಮಾಡ್ಬಿಟ್ರಾ ಸರ್? ಎಸ್, ನಿನ್ನಂಥ ಹುಚ್ಚನ್ನ ನನ್ನ ಆಫೀಸಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇನ್ನು ಮೇಲೆ ನನಗಿಲ್ಲ. ಅಯ್ಯೋ ಸರ್, ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ನಿನ್ನ ಮಾತು ಕೇಳ್ತಿದ್ರೆ ನನಗೂ ಹುಚ್ಚು ಹಿಡಿಯುತ್ತೆ. ಮೊದಲು ಯಾವುದಾದ್ರೂ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿನ್ನ ಹುಚ್ಚನ್ನ ರಿಪೇರಿ ಮಾಡಿಸ್ಕೋ. ಸರ್ ಪ್ಲೀಸ್ ಸರ್, ನಾನು ರೀ, ಏನಾಯ್ತ್ರಿ? ನಿಮ್ಮ ಬಾಸ್ ಏನಂದ್ರು? ಇವತ್ತಿಂದ ನೀನು ಆಫೀಸಿಗೆ ಬರಬೇಡ, ಮೊದಲು ನೀನು ತಲೆ ರಿಪೇರಿ ಮಾಡಿಸ್ಕೊ ಅಂತ ಹೇಳಿದ್ರು. ತಲೆ ರಿಪೇರಿ ಮಾಡಿಸ್ಕೊಳ್ಳೋದು ಅಂದ್ರೆ ಏನು? ಅದನ್ನ ಟಿವಿನ ರಿಪೇರಿ ಮಾಡಿಸ್ಕೊಳಕ್ಕೆ. ತಲೆ ರಿಪೇರಿ ಮಾಡಿಸ್ಕೊಂಡ್ರ ಬೇಗ ಹೋಗೋ ನರಹರಿ. ಎಲ್ಲಿಗೆ? ತಲೆ ರಿಪೇರಿ ಮಾಡಿಸ್ಕೊಳಕ್ಕ? ಅಲ್ಲಲ್ಲಪ್ಪ, ಕೆಲಸ ಉಳಿಸ್ಕೊಳ್ಳೋದಕ್ಕೆ. ಹೌದು, ನಮ್ಮ ಬಾಸಿಗೆ ಬೆಣ್ಣೆ ಹಚ್ಚಿ ಹೇಗಾದರೂ ಮಸ್ಕ ಹೊಡೆದು ಅವ್ರ ಮನೆಗೆ ಹೋಗಿ ಕೈ ಕಾಲು ಹಿಡ್ಕೊಂಡು ಅವ್ರ ಕೆಲಸ ಉಳಿಸ್ಕೋಬೇಕು. ಅವ್ರ ಸಿಟ್ಟಿಂದ ಓಡಿಸಿದ್ರು ಅಂತ ಹೇಳ್ತೀಯಾ? ಅವ್ರಿಗೆ ಮನೆಗೆ ಸೇರಿಸ್ತಾರಾ? ಹೌದಲ್ವಾ ದೇವ್ರೆ, ಈಗ ನಾನೇನಪ್ಪ ಮಾಡಲಿ? ಈ ದೊಡ್ಡಪ್ಪ ಏನೇನೋ ಮಾತಾಡ್ತಿದ್ದಾರೆ, ಅರ್ಥಾಗ್ತಾನೆ ಇಲ್ಲ. ಅವರನ್ನ ಬಾಸ್ ಅಂತೆ, ಅವ್ರನ್ ಭೂತನ. ಈ ದೊಡ್ಡಪ್ಪ ಯಾಕೆ ಎದುರ್ಕೊಂಡು ನಡಕ್ತಿದ್ದಾರೆ? ಈ ಅಂಜಲಿಗೆ ಯಾಕೋ ಜಾಸ್ತಿ ಆಯ್ತು. ನಗಕ್ಕೂ ಆಗಲ್ಲ, ಅಳಕ್ಕೂ ಆಗಲ್ಲ. ಎಲ್ಲಿ ಹೋದ್ನೋ ಏನೋ. ಯಾರನ್ನಾದ್ರೂ ಕೇಳೋಣ ಅಂದ್ರೆ ಇವಳು ಯಾರಿಗೂ ಕಾಣದೇ ಇಲ್ವೇ? ಅಂಜಲಿ, ಅಂಜಲಿ, ಅಂಜಲಿ! ಸಾರಿ ಸರಿ ಸರಿ. ಏ ಲಡ್ಡು,
ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಏನ್ಬಿಡೋದು. ಪುಸ್ತಕನ ಸರಸ್ವತಿ ಅಂತಾರೆ. ಈ ಸರಸ್ವತಿನ ಬಿಡಿಸೋಷ್ಟು ಕೊಬ್ಬ ನಿನ್ಗೆ. ಈ ಸಲ ಎಕ್ಸಾಮ್ ಬರೀತಿಯಲ್ಲ, ಡುಮ್ಕಿ ಹೊಡಿತಿಯಲ್ಲ, ಅವಾಗ ಗೊತ್ತಾಗುತ್ತೆ ನಿನ್ಗೆ. ನೀನು ಕೈ ಅಂಜಲ್ ಮಾಡ್ಬಿಟ್ಟು ಪೇಜ್ ಓಪನ್ ಮಾಡ್ತೀಯಲ್ಲ, ಅದು ಸರಸ್ವತಿ ಅಂಜಲ್ ಮಾಡ್ದಂಗ ಅಲ್ವಾ? ನೀನು ಈ ಸತಿ ಡಮ್ಕಿನೇ. ನೋಡು ನೋಡು, ನಂಗೆ ಸಿಟ್ಟು ಬೆಳೆಸ್ಬಿಡ, ಆಮೇಲೆ ನಿನ್ ಜೊತೆ ಮಾತಾಡೋಣ, ಹೋಗು. ಎಲ್ಲರೂ ನನ್ನ ಹೆದರ್ಸಿ ಬ್ಲ್ಯಾಕ್ ಮೇಲ್ ಮಾಡೋರಿಲ್ಲ. ಅಲ್ಲಿ ನೋಡಿದ್ರೆ ದೊಡ್ಡಪ್ಪ, ಇಲ್ಲಿ ನೋಡಿದ್ರೆ ಈ ಅಂಜಲಿ. ನೀನೊಬ್ಳು ಬಾಕಿಯಾಗಿದ್ದೆ. ಹೋಗಲೇ ನಿಂತ್ಕೋ. ಅಂಜಲಿ ಅಂದ್ರೆ ಯಾರು? ಅದ್ ನಂಗೆ ಗೊತ್ತು. ನಿಂಗ್ ಗೊತ್ತಾ? ಅದು ಜೈ ಕರ್ನಾಟಕ. ಜೈ ಕರ್ನಾಟಕನ? ಹಾಗಂದ್ರೆ ಅದು ಲಡ್ಡು ಗೊತ್ತು. ಅವನೇ ಕೇಳು, ನಾನು ಹೇಳಲ್ಲಪ್ಪ. ಈ ಲಡ್ಡು ಜೈ ಕರ್ನಾಟಕ ಅಂದ್ರೆ ಏನ್ ಹೇಳೋ? ನಿನಗೆ ಜೈ ಕರ್ನಾಟಕ ಅಂದ್ರೆ ಗೊತ್ತೇ ಇಲ್ವಾ? ಅದೊಂದು ಪಿಕ್ಚರು. ನಾನು ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಏ ಕಳ್ಳ, ಜೈ ಕರ್ನಾಟಕ ಇಲ್ಲೇ ಇಲ್ವೇನೋ? ಅವ್ರು ನೋಡಕ್ ಯಾಕೋ ಎಲ್ಲೋ ಹೋಗ್ಬೇಕು. ಮನೇಲಿ ಜೈ ಕರ್ನಾಟಕ ಯಾರು ಹೇಳೋ? ಜಿಲೇಬಿಗೆ ಹೇಳಕ್ಕಾಗುತ್ತೆ, ನಂಗೆ ಹೇಳಕ್ಕಾಗಲ್ವಾ? ಹೇಳೋ ನನ್ಗೆ. ಅದು ಅದು ಅಂಜಲಿ. ಅಂಜಲಿನಾ? ಅಯ್ಯೋ, ತಲೆ ಕೆಟ್ಟೋಗ್ತಾ ಇದೆ. ಅಕ್ಕ, ಈ ಮನೇಲಿ ಅವಾಗ ಒಂದು ಸುಂಡಿಲಿ ಓಡ್ತಿರುತ್ತಲ್ಲ, ಅದನ್ನೇ ನಾನು ಅಂಜಲಿ ಅಂತೀನಿ. ಅದನ್ನ ತಿನ್ನಕ್ಕೆ ಒಂದು ಬೆಕ್ಕು ಮಿಯಾ ಮಿಯಾ ಅಂತ ಹೊಂಚಾಗ್ತಿರುತ್ತೆ, ಸೇಮ್ ಜಿಲೇಬಿ ಥರ. ಹಾಗಾದ್ರೆ ಭೂತು ಯಾರು? ಅಂಜಲಿ. ಅಂಜಲಿ ಯಾರು? ಸುಂಡಿಲಿ. ಸುಂಡ್ಲಿ ಯಾರು? ಅಂಕಿತಾ. ಅಂಕಿತ ಯಾರು? ಏಯ್, ನನ್ನೇ ಸುಂಡ್ಲಿ ಅಂತೇನೋ, ಇಡಿಯಟ್. ಈ ಮನೇಲಿ ಎಲ್ರಿಗೂ ಹುಚ್ಚಿಡ್ದಿದೆ ಅಂತ ಕಾಣುತ್ತೆ. ಎಲ್ರು ಒಳ್ಳೆ ತಲೆ ಕೆಟ್ಟೋ ಥರ ಆಡ್ತಾರೆ. ನನಗೇನೋ ನಿನ್ನ ಕೆಲಸ ಉಳಿಯೋದು ಕಷ್ಟ ಅನ್ಸುತ್ತೆ. ನೀನೊಬ್ಬ ಮನೆ ಶತ್ರು ವಿಭೀಷಣ ಇದ್ದಂಗೆ ಕಣ. ಮೋರಲ್ ಸಪೋರ್ಟ್ ಕೊಡೋ ಅಂದ್ರೆ ಕೆಲಸನೇ ಹೊರಟೋಗುತ್ತೆ ಅಂತ ಹೆದರ್ಸ್ತಿಯಲ್ಲ. ನಾನು ನಿನ್ಗೆ ಹೆದರಿಸ್ತಿಲ್ಲ, ಇರೋ ಪರಿಸ್ಥಿತಿನೇ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನೇ ನೀನು ಹೇಳೋದು, ಎಲ್ರಿಗೂ ಗೊತ್ತಿರೋ ವಿಷಯ. ಕೆಲಸ ಹೇಗೆ ಉಳಿಸ್ಕೊಳ್ಳೋದು ಅದನ್ನ ಹೇಳೋ. ನಾನು ಇದ್ದೀನಲ್ಲ ದೊಡ್ಡಪ್ಪ, ನಾನು ಏನಾರು ಮ್ಯಾಜಿಕ್ ಮಾಡಕ್ಕಾಗತ್ತೆ ನೋಡ್ತೀನಿ. ನಿಮ್ಮ ಬಾಸ್ ಕೇಳೋದಕ್ಕೆ ನಾವು ಯಾರಪ್ಪ? ಹೋಗ್ಲಿ, ಏನಾದರೂ ಉಪಾಯ ಹೇಳೋಣ ಅಂತಂದ್ರೆ ನೀನು ಕೇಳ್ತೀಯಾ? ಹುಚ್ಚಿನ ಥರ ಆಡ್ತೀಯ. ದೊಡ್ಡಪ್ಪನಾಗೆಲ್ಲ ಹುಚ್ಚ ಗಿಚ್ಚ ಅನ್ಬೇಡಿ. ಪಾಪ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ? ಈಗ ಅವ್ರನ್ನ ಬಜೆದು. ಹೌದು, ಹುಚ್ಚ ತಲೆ ಕೆಟ್ಟವನು ಅಂತ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಹಳ್ಳಕ್ಕೆ ಬಿದ್ದಿದ್ದೀನಿ, ಆಳ್ಗೊಂದು ಕಲ್ಲು ಅಂತ ಹೊಡಿರಿ, ಸಂತೋಷ ಪಡಿ ಎಲ್ರು. ಪಿಸಾಚಿ ಕೆಲಸ ಪೂರಿ ತಿನ್ನಂಗಲ್ಲ. ಏನು ಬೇಜಾರು ಮಾಡ್ಕೋಬೇಡಿ ದೊಡ್ಡಪ್ಪ. ಅತ್ತೆ, ಒಂದು ಲೆಕ್ಕದಲ್ಲಿ ನಾವೆಲ್ಲರೂ ಹುಚ್ಚರೆ. ನಮ್ಮ ಕಾಲ ಮೇಲೆ ಕಲ್ಲನ್ನ ನಾವೇ ಎತ್ತಾಕೊಂಡಿದ್ದೀವಿ. ಇಷ್ಟ ಇಲ್ಲದೆ ಇದ್ರು ಅತ್ತನ ಯಾಕೆ ಬಾಸ್ ಮನೆ ಕರ್ಕೊಂಡು ಹೋಗ್ಬೇಕಿತ್ತು? ಅದಕ್ಕೆ ಹೇಗಾಗಿದ್ದು. ತಲೆಗೊಂದು ಮಾತಾಡಬೇಡಿ ಸಾಕು. ನನ್ನ ತಲೆ ಕೆಟ್ಟೋಗಿದೆ. ಕತ್ತಿ ತೂಗ್ತಾ ಇರೋದು ನನ್ನ ತಲೆ ಮೇಲೆ. ಅಯ್ಯೋ ಪಾಪ, ದೊಡ್ಡಪ್ಪ ಬೇಜಾರಾಗಿದ್ದಾರೆ. ಗಣೇಶ ಪ್ಲೀಸ್ ದೊಡ್ಡಪ್ಪಂಗೆ ಕೆಲಸ ತರ ಮಾಡಪ್ಪ ಪ್ಲೀಸ್ ಗಣೇಶ. ಅಂಜಲಿ ಎಲ್ಲಿ ಹೋದ್ಲಪ್ಪ? ಲಡ್ಡುನ ನನ್ನ ತೂತು ಅಂತಿದ್ದಾನೆ. ಅವಾಗ ಬರ್ಡ್ ಡ್ಯಾನ್ಸ್ ನೋಡಿ ಆಡ್ಕೊಂಡೆ, ಇವಾಗ ತೂತು ಅಂತ ಉಗಿತ್ಯಾ? ಜೊತೆ ಮಾತಾಡಲ್ಲ ಟೂ ಟೂ ಟೂ. ಅಂಜಲಿ ಮಾತಾಡೋ. ಈ ಮದುವೆ ಪ್ರಸ್ತಾಪ ಬರದೇ ಇದ್ದಿದ್ರೆ ಚೆನ್ನಾಗಿತ್ತು. ಉಣ್ಣೋ ಬುತ್ತಿ ಮೇಲೆ ಉಗುಳ್ಕೊಂಡು ಹಾಗಾಯ್ತು. ದೇವ್ರೆ, ಏನಪ್ಪ ಇದು? ನಮ್ಮ ನರಹರಿ ಯಾವ ತಪ್ಪು ಮಾಡಿಲ್ಲ. ಅವನ ಕೆಲಸನ ಉಳಿಸ್ಕೊಡಪ್ಪ, ಉಳಿಸ್ಕೊಡು. ಪಾಪ ದೊಡ್ಡಪ್ಪನ ಕೆಲಸ ಹೊಟ್ಟೆ ಹೋಗುತ್ತಾ? ಅಂಜಲಿ ಬೇರೆ ಸಿಟ್ ಮಾಡ್ಕೊಂಡು ಹೊಟ್ಟೆ ಹೋದ್ಲಲ್ಲಪ್ಪ. ಅಂಜಲಿ 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 ಐಡಿಯಾ ಕೊಡುವ ಅಂಜಲಿ, ಮ್ಯಾಜಿಕ್ ಮಾಡುವ ಅಂಜಲಿ, ಉಸ್ ಉಸ್ ಲಿಂಬು ಅಂಜಲಿ. ಸುಮ್ಮನಿರು, ನೀನು ಅಷ್ಟು
ಸಾರಿ ಸಾರಿ ಅಂತ ಸಾರಿ ನಮ್ಮ ಬೋಲ್ಡ್ ಡ್ಯಾನ್ಸ್ ಆಡ್ಕೊಂತ್ಯಾ ಸಾರಿ ಕೇಳಿದ್ನಲ್ಲ ನೋಡು, ಬೇಕಾದ್ರೆ ಕಿವಿ ಹಿಡ್ಕೊತೀನಿ, ಮೂಗು ಹಿಡ್ಕೊತೀನಿ, ಪ್ರಾಮಿಸ್ ಇನ್ಮೇಲಿಂದ ಯಾವತ್ತೂ ನಿನ್ ಬಾಲ್ ಡ್ಯಾನ್ಸ್ ಆಡ್ಕೊಳ್ಳಲ್ಲ. ನಾನು ನಿನ್ನ ನಮ್ಮಲ್ಲ, ನೀನು ಅವಾಗ ಅವಾಗ ನಮ್ಮ ಬೋಲ್ಡ್ ಡ್ಯಾನ್ಸ್ನ ಆಡ್ಕೊಂತಿದ್ಯಾ. ನಾನು ನಿಜವಾಗ್ಲೂ ನಿನ್ ಬಾಲ್ ಡ್ಯಾನ್ಸ್ ಆಡ್ಕೊಳ್ಳಲ್ಲ. ನೋಡು, ಬೇಕಾದ್ರೆ ಬಸ್ಗೆ ಹೊಡಿತೀನಿ. ಸಾರಿ ಸಾರಿ ಅಂಜಲಿ. ಬೇಡ 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 ಬೇಡ, ನೀನು ಬೈಬಾರ್ದು ಅಷ್ಟೇ. ಇಲ್ಲಂತ ಹೇಳಿದ್ನಲ್ಲ, ಮೊದಲು ದೊಡ್ಡಪ್ಪನ ಕೆಲಸ ಉಳಿಸಕ್ಕೆ ಏನಾದ್ರು ಯೋಚನೆ ಮಾಡು ಪ್ಲೀಸ್. ಪಾಪ ನಾನು ಮ್ಯಾಜಿಕ್ ಮಾಡಿದ್ದಿಲ್ಲ, ದೊಡ್ಡಪ್ಪಂಗೆ ಕಷ್ಟ ಬಂದಿದೆ. ಅಲ್ಲ, ಸುಳ್ಳು ಹೇಳಿದ್ರೆ ಕಷ್ಟ ಬರುತ್ತೆ ಅಂತ ಅಮ್ಮ ಹೇಳ್ತಿದ್ಲು, ನಿಜ ಹೇಳಿದ್ರೆ ಕಷ್ಟ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ದೊಡ್ಡಪ್ಪನ ಕೆಲಸ ಹೊಟ್ಟೋಯ್ತಾ? ಇನ್ನೂ ಇಲ್ಲ, ಹೋಗೋದ್ರಲ್ಲಿದೆ. ಪ್ಲೀಸ್ ಏನಾದ್ರು ಮಾಡು 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 ಪ್ಲೀಸ್ 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 ಏನಾದ್ರು ಮಾಡು ಪ್ಲೀಸ್ ಪ್ಲೀಸ್ ಅಂಜಲಿ, ಏನಾದ್ರು ಮಾಡು ಪ್ಲೀಸ್. ನೀನು ಮೊದಲು ಹೋಗಿ ಸಾಕ್ಷಾತ್ತಿಗೆ ಬಾಲ್ ಕೊಟ್ಬಿಡ್ಬಾ. ಸಾಕ್ಷಿಗೆ ಬಾಲ್ ಕೊಡ್ಬೇಕಾ? ಯಾಕೆ ನಿಂತಂದ್ರೆ ತಲೆ ಮೇಲೆ ಬಾಲ್ ಇಟ್ಕೊಂಡು ಬಾಲ್ ಡ್ಯಾನ್ಸ್ ಮಾಡಬೇಕು ಅಂತನಾ? ಮತ್ತೆ ನನ್ನ ಆಡ್ಕೊಂತ್ಯಾ? ಸರಿ 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 ಜಲಿ, ಸಾಕ್ಷಿಗೆ ಬಾಲ್ ಕೊಡೋಕ್ಕೂ ದೊಡ್ಡಪ್ಪನ ಕೆಲಸ ಉಳಿಸೋಕ್ಕೂ ಏನು ಸಂಬಂಧ? ಮ್ಯಾಜಿಕ್ ಮಾಡಕ್ ನಂಗೆ ಐಡಿಯಾ ಬೇಡವಾ? ನೀನೆಲ್ಲ ಒಟ್ಟ ಅಂತಿದ್ರೆ ನಂಗೆ ಹೆಂಗ್ ಐಡಿಯಾ ಬರುತ್ತೆ? ಓ, ನಾನು ಓಡ್ಸಕ್ಕ ಈ ಪ್ಲ್ಯಾನು. ಸರಿ, ನಾನು ಓಡೋಗತ್ತೆ ಬಾಲ್ ಕೊಟ್ಟು ಬರ್ತೀನಿ, ನೀನು ಇಲ್ಲೇ ಯೋಚನೆ ಮಾಡ್ತಿರು. ಸರಿ ಸರಿ ಆಯ್ತು. ಗಣೇಶ ದೊಡ್ಡಪ್ಪನ ಕೆಲಸ ಉಳಿಸಕ್ಕೆ ಏನಾದ್ರು ಒಂದು ಐಡಿಯಾ ಕೊಡಪ್ಪ ಪ್ಲೀಸ್ ಗಣೇಶ. 24 12 3 36 ಅತ್ತೆ ಅತ್ತೆ, ಹಾ ಲೆಕ್ಕ ಆಯ್ತು. ಏನೇ ಇದು ಅಂಕಿತಾ? 12 4s 58 48 ಅಲ್ವೇನೆ? ಅಂಕಿತಾ, ಹಾಗೆಲ್ಲ ಮಾಡಬಾರ್ದಮ್ಮ, ಚಿಕ್ಕ ಹುಡುಗಿ ಅಲ್ಲ ಅಲ್ವಾ ನೀನು? ತಗೋ, ಕರೆಕ್ಟಾಗಿ ಮಾಡು. ಏನೇ ಇದು? ಲೆಕ್ಕನೇನೆ ಇದು? ಇದನ್ನ ಪ್ರೈಮರಿ ಸ್ಕೂಲ್ ಮಕ್ಕಳು ಮಾಡ್ತಾರೆ. ನಾನು ಇದನ್ನ ನಿನಗೆ ಹೇಳ್ಕೊಟ್ಟೆ ಅಂತ ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗತ್ತೆ. ಇಟ್ಕೋ, ನಾನಂತೂ ಇನ್ಮೇಲಿಂದ ನಿನಗೆ ಲೆಕ್ಕ ಹೇಳ್ಕೊಡಲ್ಲ. ಹೇಳ್ಕೊಡ್ಬೇಕು ಅಂದ್ರೆ ನೆಟ್ಟಿಗೆ ಲೆಕ್ಕ ಮಾಡೋದು ಕಲ್ತ್ಕೊಂಬ. ನಿನ್ನ ಓಯ್ ಅಂಕಿತಾ, ಏನೇ ಯೋಚನೆ ಮಾಡ್ತಿದ್ಯಾ? ಅತ್ತೆ, ನೀವು ಪಾಠ ಹೇಳ್ಕೊಡ್ಬೇಕಾದ್ರೆ ತುಂಬ ಸ್ಟ್ರಿಕ್ಟ್. ನಿಮ್ಮ ಭಯಕ್ಕದ್ದ ಲೆಕ್ಕನೇ ಮರ್ತೋಗುತ್ತೆ. ಆದರೆ ಇವತ್ತು ತುಂಬ ಸ್ಮೂತ್ ಆಗಿದ್ದೀರಲ್ಲ, ಏನು ವಿಶೇಷ? ಏನೂ ಇಲ್ಲ ಅತ್ತೆ, ನಿಮ್ಮ ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ನಿಮ್ಗೆ ಖುಷಿಯಾಗಿದೆ ಅಲ್ವಾ? ಇಲ್ವಲ್ಲ, ಹಾಗೇನಿಲ್ಲಪ್ಪ. ಅತ್ತೆ ತಗೋ ಬಾಲ್, ಟಾಟಾ ಬಾಯ್ ಬಾಯ್. ಏಯ್ ನಿಂತ್ಕೊಳ್ಳೋ, ಏನೋ ಆಗಿದೆ ನಿನಗೆ? ಯಾವಾಗ ನೋಡಿದ್ರು ನಾನು ರೂಮ್ ಒಳಗೆ ಬರ್ತೀಯಾ, ಹಂಗೆ ಹೊಟ್ಟೋಗ್ತೀಯಾ? ಈ ಬಾಲ್ ಇಟ್ಕೊಂಡು ನಾನೇನು ಮಾಡಲಿ? ಇದನ್ನ ಯಾಕೆ ನನ್ನ ಕೈಲಿ ಕೊಟ್ಟೆ? ಅತ್ತೆ ಬಾಲ್ ಡ್ಯಾನ್ಸ್ ಮಾಡು, ನೋಡು ಈ ಥರ ಡಿಂಕ ಚಿಕ್ಕ ಡಿಂಕ ಚಿಕ್ಕ ಡಿಂಕ ಚಿಕ್ಕ ಡಿಂಕ ಚಿಕ್ಕ. ಈ ಬಾಲ್ ಡ್ಯಾನ್ಸ್ ಬರ್ದಿಲ್ವಾ? ಈ ಬಾಲ್ ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ. ಲಡ್ಡು ಅಣ್ಣ, ಬಾಲ್ ಅತ್ತೆ ಕೊಟ್ಟ್ಯಾ? ಅತ್ತೆ, ಈಗ ಬಾಲ್ ಕೊಟ್ಟಿದ್ದೀನಲ್ವಾ, ಬಾಲ್ ಇಟ್ಕೊಂಡು ಡ್ಯಾನ್ಸ್ ಮಾಡಿ. ಏಯ್ ನೀನು ನಡಿ, ಅತ್ತೆ ಏನು ಬೇಕಾದ್ರೂ ಮಾಡ್ಕೋತಾರೆ, ನಾವು ಹೋಗೋಣ. ಏಯ್, ಯಾರ ಜೊತೆ ಮಾತಾಡ್ಕೊಂಡು ಹೋದ್ನೆ ಅವನು? ಹ್ಞೂ ಅತ್ತೆ, ಹೀಗೇನೆ ಒಬ್ಬೊಬ್ಬನೇ ಹುಚ್ಚುಚ್ಚುನ್ ಥರ ಮಾತಾಡ್ಕೊಳ್ತಾನೆ. ಹೇಳಿದ್ರೆ ಬೆಕ್ಕು ಭೂತ ಅಂತ ಕತೆ ಹೇಳ್ತಾನೆ. ಇವನು ಒಂದು ಮಾತಲ್ಲೂ ಲಾಜಿಕೇ ಇಲ್ಲ ಅತ್ತೆ.
ಕಣೆ. ಇದು ಲಾಜಿಕ್ ಅಲ್ಲ, ಮ್ಯಾಜಿಕ್. ಅಮ್ಮ ಅಮ್ಮ ಏನು ನರಹರಿ? ಅಮ್ಮ ನಿನ್ನ ಕಾಲು ಮುಟ್ಟು ನಮಸ್ಕಾರ ಮಾಡ್ತೀನಮ್ಮ. ಕೊನೆ ಸಲ ಆಶೀರ್ವಾದ ಮಾಡ್ಬಿಡು. ಯಾಕೋ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಇವತ್ತು ನನ್ನ ಕೆಲಸ ಉಳಿದಿದ್ರೆ ಈ ದರಿದ್ರ ಮುಖ ಇಟ್ಕೊಂಡು ವಾಪಸ್ ಮನೆಗೆ ಬರೋದಿಲ್ಲಮ್ಮ ನಾನು. ಮನೆಗೆ ಬರಲ್ವಾ? ಮತ್ತೆಲ್ಲಿಗೆ ಹೋಗ್ತೀಯಪ್ಪ? ನಿಮ್ಗೆ ಯಾರಿಗೂ ಮುಖ ತೋರಿಸ್ದೆ ಹಿಮಾಲಯ ಕೊಟ್ಟೋಗ್ತೀನಿ. ಎಂಥ ಮಾತು ಅಂತ ಆಡ್ತೀರ್ರಿ ನೀವು? ಹಿಮಾಲಯಕ್ಕೆ ಹೋದ್ರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು? ನೀನು ಚಾಮುಂಡಿ ಬೆಟ್ಟಕ್ಕೆ ಹೋಗು. ಸುಳ್ಳು ಹೇಳಿದ್ರೆ ಶಿಕ್ಷೆ ಅಂತಾರೆ, ಅರೆ ನಮ್ಮ ಪಾಲಿಗೆ ನಿಜ ಹೇಳಿದ್ರು ಶಿಕ್ಷೆ ಯಾಕೆ ಅಂತ ಆ ಚಾಮುಂಡಿ ತಾಯಿನ ಕೇಳು. ಯಾಕೋ ಹಿಂಗೆ ಮಾತಾಡ್ತೀಯ ನರಹರಿ? ನೀ ಹಿಮಾಲಯಕ್ಕೆ ಹೋದ್ರೆ ನಾವೇನು ಗೆಡ್ಡು ಕಿಡಿಸು ತಿನ್ಬೇಕಾ? ಹುಚ್ಚಿದ್ದೇವರು ಹುಲ್ ಮೇಯಿಸ್ತಾರಂತೆ, ಗೆಡ್ಡೆ ಗೆಣಸಾರು ಸಿಗುತ್ತಲ್ಲ, ಹೇಗೋ ನಡೆಯುತ್ತೆ. ಇದೆಲ್ಲ ಯೋಚನೆ ಮಾಡೆ ನನಗೆ ಹೇಳ್ತಾ ಇರೋದು. ಈ ವಯಸ್ಸಿನಲ್ಲಿ ಕೆಲಸ ಕಳ್ಕೊಂಡ್ರೆ ಹೊಸ ಕೆಲಸ ಸಿಗೋದು ಕಷ್ಟ. ಎಲ್ಲರ ಕೆಲವು ಚೀತು ಅಂತ ಒಗಿಸ್ಕೊಂಡು ಭಿಕ್ಷೆ ಬೇಡೋದಕ್ಕಿಂತ ಹಿಮಾಲಯಕ್ಕೆ ಹೋಗೋದೇ ವಾಸಿ. ಅದೆಲ್ಲ ಆಗೋದಲ್ಲ ಹೋಗೋದಲ್ಲ. ಹಿಮಾಲಯ ಅಂಡಮಾನ್ ಅನ್ನೋದನ್ನು ಬಿಟ್ಟು ಕೆಲಸ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡು. ಆದರೆ ನಿಮ್ಮ ಬಾಸ್ ಹತ್ರ ನೀನು ಮಸ್ಕ ಹೊಡೆಯೋದು, ಚಮಚಾಗಿರಿ ಮಾಡೋದು ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಏನು ನಿನ್ನ ಮಾತಿನ ಅರ್ಥ? ಪಿಸ್ತೂಲ ಚಾಕುನ ಹಿಡ್ಕೊಂಡು ನಮ್ಮ ಭಾಸ್ಕರ್ನ ಕಚ್ಚಕ್ಕೆ ಅನ್ಸ್ಬೇಕು ಅಂತಾರ? ನನಗೂ ಹಾಗೆ ಅನ್ಸುತ್ತೆ. ಅದೇನು ಮಾಡಲಿ, ಜೈಲಲ್ಲಿ ಕೊಳೆಯೋದಕ್ಕಿಂತ ಹಿಮಾಲಯಕ್ಕೆ ಹೋಗೋದು ವಾಸಿ ಅಲ್ವೇನೋ? ಹಾಗಲ್ಲಣ್ಣ, ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೋ. ನೀನು ಯಾವ ತಪ್ಪು ಮಾಡಿದೆ ನಿಮ್ಮ ಬಾಸಿಗೆ ನೀನು ಯಾಕೆ ಮಸ್ಕ ಹೊಡಿಬೇಕು? ಸುಹಾಸ, ಸ್ವಲ್ಪ ಸುಮ್ಮನಿರ್ತೀಯಾ? ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕು ಕಣೋ. ಅವ್ರನ್ನ ಎದುರಾಕೊಳ್ಳೋದು ಸುಲಭ, ಆದರೆ ಅವ್ರನ್ನ ಒಳ್ಳೆ ಮಾತಿನಲ್ಲಿ ಒಲಿಸ್ಕೊಳ್ಳೋದು ಒಳ್ಳೆಯದು ಕಣೋ. ಇದು ನರಹರಿಗೆ ಮಾತ್ರ ಅಲ್ಲ, ಈ ಮನೆ ಭವಿಷ್ಯದ ಪ್ರಶ್ನೆ. ನರಹರಿ, ಅವ್ರ ಮನೆಗೆ ಬರೀ ಕೈಲಿ ಹೋಗ್ಬೇಡಪ್ಪ, ಏನಾದರೂ ತಗೊಂಡು ಹೋಗೋ. ಏನ್ ತಗೊಂಡು ಹೋಗೋದು? ಬ್ಯಾಗ ಇದು ನಿಮಿಷ ತಂದ್ಕೊಟ್ಟೆ. ಬ್ಯಾಗ್ ಏನಕ್ಕೆ ತಂದು ಕೊಡ್ತೀಯಾ? ಹಿಮಾಲಯ ತುಂಬಾ ದೂರ ಅಲ್ವಾ, ಅದಕ್ಕೆ ಪ್ಯಾಂಟು, ಶರ್ಟು, ಸೋಪು, ಪೇಸ್ಟು ಎಲ್ಲ ಬೇಕಲ್ವಾ? ಅದಕ್ಕೆ ಬ್ಯಾಗ್ ಬೇಡವಾ? ದೊಡ್ಡಪ್ಪ ಟೂರ್ಗೆ ಹೋಗ್ತಿದ್ರೆ ಅನ್ಕೊಂಡ್ಯಾ? ಅವರು ಹಿಮಾಲಯಕ್ಕೆ ಹೋಗ್ತಿದ್ರೆ ಅಂದ್ರೆ ಮತ್ತೆ ಇಲ್ಲಿಗೆ ಬರಲ್ಲ. ಅವರೆಲ್ಲ ಸ್ವಾಮೀಜಿ